ಎಷ್ಟು ನೀರು ಕುಡಿದ್ರು ದಾಹನೇ ಹೋಗ್ತಿಲ್ವಲ್ಲಪ್ಪ ದೇವ್ರೆ. ಓ, ಇದ್ರ ಮಧ್ಯೆ ಫೋನ್ ಆಫ್ ಮಾಡ್ಬಿಟ್ಟು ಸ್ವಾಮಿ ಎಲ್ಲೋದ್ರು? ನೀವು ಮತ್ತೆ ಅವ್ರಿಗೆ ಫೋನ್ ಮಾಡಿ ನೋಡಿ ಸಾರಾಬಾಯಿ. ಏನ್ ಅಬ್ದುಲ್ಲಾ ಸರ್, ಶರಾಟನ್ ಕ್ಲಬ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀರಲ್ಲ, ನಾನು ಅಲ್ಲಿ ಹುಡುಕ್ತಿದ್ದೆ. I told you Swamiji, but he is always irritating. He's doing. ಅದಿರ್ಲಿ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಜೀವಂತವಾಗಿರ್ತೀವಿ ಅಲ್ವಾ ಯಾರಿಗ್ ಗೊತ್ತು? ಅವ್ನ್ ಬೇರೆ ತಪ್ಪಿಸ್ಕೊಂಡು ಹೊಟ್ಟೋದ್ನಲ್ಲ, ಎಲ್ಲ ಏರ್ಪಾಟ್ ಮಾಡ್ಬಿಟ್ಟು ನೀವು ಬೇರೆ ಹೊಟ್ಟೋಗಿದ್ರಿ. ನಾನು ಇಲ್ಲಿ ಬಂದು ಬಚ್ಚಿಟ್ಕೊಂಡು ಎಷ್ಟೊತ್ತಾಯ್ತು ಗೊತ್ತಾ? ಭಯ ಪಡಬೇಡಿ, ತಂಡಾವೂರಿಂದ ಒಬ್ರು ಅದ್ಭುತವಾದ ಸ್ವಾಮಿ ಇಲ್ಲಿಗೆ ಬಂದಿದ್ದಾರೆ. ಅವರ ಮೂಲಕ ಒಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿ ಒಳ್ಳೆ ದಕ್ಷಿಣೆನೂ ಕೊಟ್ಟು, ಇಲ್ಲಿ ನೋಡಿ. ಪೂಜೆನು ಮಂತ್ರದಿಂದ ಏನ್ ಪ್ರಯೋಜನ ಇಲ್ಲ ಸ್ವಾಮಿ. ಇಷ್ಟೊತ್ತಿಗಾಗ್ಲೇ ಅವ್ನ್ ಬಾಬಾ ಹತ್ರ ಹೋಗಿ ಎಲ್ಲ ಹೇಳಿರ್ತಾನೆ. ಅಲ್ಲ, ಎಲ್ಲೋಗಿ ಬಚ್ಚಿಟ್ಕೊಳ್ಳೋದು ಅಂತ ನೋಡಿದ್ರೆ ಯಾವ ಪ್ಲಾನು ಬರ್ತಿಲ್ಲ. ಏನ್ ಅಬ್ದುಲ್ಲಾ ಸರ್, ಈಗ ಬಚ್ಚಿಟ್ಕೊಂಡ್ರೆ ಏನ್ ಪ್ರಯೋಜನ? ಹಕ್ಕಿ ಗುರಿ ಇಡೋ ಬೇಟೆಗಾರನ್ ಕಾಲೆಳೆಯುವಂತ ತಂತ್ರ ಬಳಸ್ಬೇಕು ನಾವೀಗ. ಏನ್ ತಂತ್ರ? ಸುಗ್ರೀವನಿಗೆ ಜಾಗ ಗೊತ್ತಾಗ್ಲಿ ಅಂತ ಹಾರ ಹಾಕಿ ಬಚ್ಚಿಟ್ಕೊಂಡಿದ್ದಂತ ವಾಲಿ ಕತೆ ಗೊತ್ತಾ ನಿಮ್ಗೆ? ವೀರ ಶೂರನಾದ ಜಾನಕಿ ವಲ್ಲಭ. ಇದ್ಯಾವಾಗ ನಡೀತು? ಈ ತರ ಒಂದ್ ನಡೆದಿದೆ ಅಂತ ನೀವು ನನಗೆ ಹೇಳೇ ಇಲ್ವಲ್ಲ. ಅವನಿಗೆ ಫೋನ್ ಮಾಡಿ ಒಂದ್ ಕೊಟೇಶನ್ ಕೊಡಿ, ಅವ್ನಿಗೆ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ. ಜೋನೋನಲ್ಲ, ಜಾನಕಿ ವಲ್ಲಭ, ರಾಮಾಯಣ ಕಥೆ ರೀ ಇದು. ಕತೆ ಹೇಳೋ ಟೈಮಾ? ಬಾಬಾ ಜನ ಎಲ್ಲಿಂದ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲದೆ ಅಗ್ನಿ ಮೇಲೆ ಕೂತಂಗಿದೆ ನಂಗೆ. ಇಲ್ಲ ಸರ್, ಬಾಬಾ ಅವರ ಜನ ಇಲ್ಲಿಗೆ ಬರೋಕ್ ಮುಂಚೆ ನಮ್ಮ ಜನರು ಬಾಬುನ ಕೊಂದಿರ್ತಾರೆ. ಹೊರಗಡೆ ಇಟ್ಟು ಕೊಂದ್ರೆ ಜನ ನಮ್ಮನ್ ಬಿಡ್ತಾರ? ದೇಹಕ್ಕೆ ಕಲ್ ಕಟ್ಟಿ ಸಮುದ್ರಕ್ಕೆ ಬಿಸಾಕ್ತಾರೆ. ಸ್ವಾಮಿ, ನಿಮಗ್ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ನಮ್ಮನ್ ಕಂಡಿಡಿಯೋಕ್ಕೂ ಮಾಂಸ ಸಿಗಲ್ಲ. ಕೊಲ್ಲೋದು ಹೊರಗಲ್ಲ, ಬಾಬಾ ಬಂಗ್ಲೆನಲ್ಲೇ ಬಾಬುನ ಎತ್ತಬೇಕು. ಕ್ಯಾಪ್ಟನ್ ಆರ್ಡರ್ ಆಗಿದೆ. ಯಸ್, ಮೇ ಮಾರುಂಗ ಉಸ್ಕೋ. ನಿನ್ಗೇನು ಹುಚ್ಚ? ಬಂಗ್ಲೆ ಒಳಗಡೆ ಬಾಬಾನ್ ಕೊಲ್ತೀಯಾ ನೀನಾ? ಸೌದಿ ಅರೇಬಿಯಾಗೆ ಗಾಂಜಾ ತಗೊಂಡೋಗೋತರ. ಹೊರಗಿಂದಲ್ಲ, ಒಳಗಿಂದಾನೆ ವ್ಯಕ್ತಿನ ಕಂಡು ಹಿಡಿಬೇಕು. ಒಳಗಿಂದನ? ಹೌದು. ಮುಂಬೈನಲ್ಲೂ ಡೆಲ್ಲಿನಲ್ಲೂ ನಡೆದಿದ್ದನ್ನ ನ್ಯೂಸ್ ಅಲ್ಲಿ ಪೇಪರ್ ಅಲ್ಲಿ ನೋಡ್ಲಿಲ್ಲ. ಒಳಗಿರೋ ವ್ಯಕ್ತಿನ ಕೆಲಸ ಮುಗಿಸಿದ್ರೆ ಯಾರಿಗೂ ಸಂದೇಹನೂ ಬರಲ್ಲ, ನಾವು ತಪ್ಪಿಸ್ಕೋಬಹುದು. ಅದಕ್ಕೆ ಯಾರನ್ನ ಹಿಡಿಯೋದು? ಒಬ್ಬನ್ನ ಕೈವಶ ಮಾಡ್ಕೊಳಕ್ ಹೋಗಿನೇ ಈ ಗತಿ. ಇನ್ನೇನಾದ್ರು? ಸಮಾಧಾನದಿಂದ ಇದ್ದು ನೋಡಿ ಅಬ್ದುಲ್ಲಾ ಸರ್. ವೇಟ್ ಅಂಡ್ ಸಿ. ಏನಾಯ್ತು? ಏನಿಲ್ಲ. ಯಾರದು? ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀನಿ. ಯಾಕಿಂಗ್ ಬೆವ್ತೋಗಿದ್ಯಾ?
ನನಗೆ ಒಂದು ಕನ್ಸು ಬಿತ್ತು. ಕಾಣಿಸ್ಕೊಂಡ್ಯ? ಎಲ್ಲಾರನ್ನೂ ಭಯ ಬಿಡಿಸ್ಬಿಟ್ಟಿಯಲ್ಲ. ಯಾರೋ ಬರೋ ತರ ಶಬ್ದ ಕೇಳಿಸ್ತು, ಅದಕ್ಕೆ ನಾನು ಶ್ರೀಧರ್ನ ಕರ್ಕೊಂಡು ಬಂದೆ. ಬಾಬಾ, ನೀವು ಸೇಫ್ ಆಗಿರ್ಬೇಕು ಬಾಬಾ. ಎಷ್ಟೇ ನಂಬಿಕೆ ಇರೋರ ಜೊತೆಲಿದ್ರು ನಿಮ್ಮ ಶತ್ರುಗಳಾಗ್ಬಿಡ್ತಾರೆ. ನನ್ನ ಕಾಪಾಡೋದಕ್ಕೆ ಬಲಗೈ ಬಂಟಾಗ್ ನೀನಿದ್ಯಲ್ಲ, ಒಂದ್ ವೇಳೆ ನನ್ನ ಸಾವು ನಿಶ್ಚಯ ಆಗಿದ್ರೆ ಅದನ್ನ ತಡೆಯೋದಿಕ್ಕೆ ಖಂಡಿತವಾಗ್ಲೂ ಯಾರ ಕೈಲೂ ಸಾಧ್ಯ ಇಲ್ಲಪ್ಪ. ಎಲ್ಲ ನಡೆಯುತ್ತೆ. ಏನೇ ಆದರೂ ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಬಾಬಾ. ಇನ್ನು ಒಂಟಿಯಾಗಿ ಆಚೆ ಎಲ್ಲೂ ಹೋಗ್ಬೇಡಿ. ಜನಗಳ ಗುಂಪಲ್ಲಿ ಯಾರು ಶತ್ರು ಅಂತ ಕಂಡಿಡೋದಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ ಹೋಗಿ ಮಲ್ಕೋ. ಸಲಾಂ ಬಾಯ್, ನೀನ್ ಬಾ. ನಾವೆಲ್ಲ ಇಲ್ಲಿ ಇರ್ಬೇಕಾದ್ರೆ ಬಾಬಾ ಅವರ ನೆರಳನ್ನು ಕೂಡ ಮುಟ್ಟೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ನೀನ್ ಬಾ. ಹೋಗಿ ಮಲ್ಕೋ. ಬಾಬಾ, ಏನಾಯ್ತು? ಏನು ಇಲ್ಲ, ಸಲಾಮ್ ಏನೋ ಕೆಟ್ಟ ಕನ್ಸ್ಕಂಡಂತೆ. ಅವನ್ ಬಂದಿರೋದೇ ಕೆಟ್ಟ ಕನ್ಸಿದ್ದಂಗೆ. ರಾತ್ರಿ ಅನ್ನೋದು ನೋಡ್ದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಹೋಗಿ ಮಲ್ಕೋ. ಅಲ್ಲ ಬಾಬಾ, ಕರ್ಕೊಂಡು ಹೋಗೋ. ಬಾ. ಯಾಕಿದ್ದೋಗ್ಬಿಟ್ಟೆ? ಸಾಕು. ನಿನ್ಗಿದಿಷ್ಟ ಆಗ್ತಿಲ್ವಾ? ಇಷ್ಟ ಇಲ್ಲ ಅಂತಲ್ಲ, ಸಾಕಾಯ್ತು. ಈಗೀಗ ನೀನ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಮನ್ಸಲ್ಲೇನೋ ಇಟ್ಕೊಂಡಿದ್ಯಾ?